ಕೊಳಗೇರಿ ನೆಲಸಮ 60 ಕುಟುಂಬಗಳು ಬೀದಿ ಪಾಲು. ಪೀಣ್ಯದ ಪ್ರಥಮ ದರ್ಜೆ ಕಾಲೇಜು ಪಕ್ಕದ ಅಕ್ಕಮಹಾದೇವಿ ಕೊಳಗೇರಿಯಲ್ಲಿ ರಾಜ್ಯದ ವಿವಿಧ ಕಡೆಯಿಂದ ಬಂದಿದ್ದ 60 ಕುಟುಂಬಗಳು ಗುಡಿಸಲು ಹಾಕಿಕೊಂಡು ನೆಲೆಸಿದ್ವು. ಎಲ್ಲರೂ ಕೂಡ ದಿನಗೂಲಿಯ ಕೆಲಸವನ್ನ ಮಾಡ್ತಾ ಇದ್ರು. ಏಕಾಏಕಿ ಸ್ಥಳೀಯ ಬಿಜೆಪಿ ಶಾಸಕ ಮುನಿರತ್ನ ನೇತೃತ್ವದಲ್ಲಿ ಸ್ಥಳಕ್ಕೆ ಬಂದಿದ್ದ ತಂಡವು ಜೆಸಿಬಿ ಯಂತ್ರವನ್ನ ಬಳಸಿ ಗುಡಿಸಲುಗಳನ್ನ ನೆಲಸಮಗೊಳಿಸಿದ್ದು 300ಕ್ಕೂ ಅಧಿಕ ಮಂದಿ ಬೀದಿಗೆ ಬಿದ್ದಿದ್ದಾರೆ. ಗುಡಿಸಲುಗಳಲ್ಲಿ ಇಡಲಾಗಿದ್ದ ಸಾವಿರಾರು ರೂಪಾಯಿ ನಗದು ಹಾಗೆ ಚಿನ್ನಾಭರಣ ಮಣ್ಣು ಪಾಲಾಗಿದೆ. ಇಲ್ಲಿ ವಾಸಿಸುವ ಜನರ ಬದುಕು ಅತಂತ್ರವಾಗಿದೆ. ಈ ಕುರಿತು ಕೊಳಗೇರಿಯ ನೊಂದ ಸಂತ್ರಸ್ತರು ಪತ್ರಿಕೆಯೊಂದಿಗೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ನಾವು ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಓಡಿ ಬಂದವರಲ್ಲ, ನಾವು ಇದೇ ರಾಜ್ಯದ ನಾನಾ ಜಿಲ್ಲೆಯವರು. 20 ವರ್ಷಗಳಿಂದ ಇಸ್ಲಾಂನಲ್ಲಿ ಹೊಟ್ಟೆಪಾಡಿಗಾಗಿ ಬಂದು ಜೀವನವನ್ನ ನಡೆಸ್ತಾ ಇದ್ದೇವೆ. ಯಾವುದೇ ಸೂಚನೆಯನ್ನ ನೀಡದೆ ನಮ್ಮ ಎಲ್ಲಾ ಗುಡಿಸಲುಗಳನ್ನ ಧ್ವಂಸ ಮಾಡಿದ್ದಾರೆ. ತಲೆಯ ಮೇಲೆ ಸೂರಿಲ್ಲದೆ, ನೀರು ಆಹಾರ ಇಲ್ಲದೆ ನಮ್ಮನ್ನ ಬೀದಿ ಪಾಲು ಮಾಡಲಾಗಿದೆ ಅಂತ ಕೊಳಗೇರಿ ನಿವಾಸಿಗಳು ನೋವನ್ನ ತೋಡಿಕೊಂಡಿದ್ದಾರೆ. ಇಲ್ಲಿರುವವರು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ತಾನು ದುಡಿದು ಕೂಡಿಟ್ಟುಕೊಂಡಂತಹ ಸುಮಾರು 60ರಿಂದ 70 ಸಾವಿರ ಹಣ ಹಾಗೆ 5 ಗ್ರಾಂನಷ್ಟು ಚಿನ್ನ ಗುಡಿಸಲು ನೆಲಸಮ ಮಾಡುವ ಹೊತ್ತಲ್ಲಿ ಅದು ಮಣ್ಣು ಪಾಲಾಗಿದೆ. ನಾವೆಲ್ಲರೂ ಬದುಕುವ ಆಸೆಯನ್ನ ಕಳೆದುಕೊಂಡಿದ್ದೇವೆ ಅಂತ ನೊಂದ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಇಸ್ಲಾಂನಲ್ಲಿ ಇರುವವರು ಕೂಲಿ ಕಾರ್ಮಿಕರು. ಹಲವರು ಗಂಡಸರು 200 ರೂಪಾಯಿಗೆ ಕೂಲಿ ಕೆಲಸ ಮಾಡುವವರು, ಮಹಿಳೆಯರಲ್ಲಿ 100 ರೂಪಾಯಿ ಪಡೆಯುವವರು ಕೂಡ ಇದ್ದಾರೆ. ಈ ಕಾಲದಲ್ಲಿ ಈ ಹಣ ಈ ದೊಡ್ಡ ನಗರದಲ್ಲಿ ಸಾಕಾಗುತ್ತಾ? ಅದಕ್ಕೆ ನಾವು ಶಾಲೆಯ ರಜಾದಿನಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಜೀವನವನ್ನ ನಡೆಸ್ತಾ ಇದ್ದೇವೆ ಅಂತ ವಿದ್ಯಾರ್ಥಿನಿಯೊಬ್ಬರು ಹೇಳಿದ್ದಾರೆ. ಹಾಗಾದ್ರೆ ಕಾನೂನಿಗೆ ನ್ಯಾಯ ಎಲ್ಲಿದೆ? ನಮಗೆ ಸರ್ಕಾರ ಬದುಕಲು ಅನುವು ಮಾಡಿಕೊಡಬೇಕು ಅಂತ ಸಂತ್ರಸ್ತೆ ಮಹಿಳೆಯೊಬ್ಬರು ಆಗ್ರಹಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.